ಈ ನಡುವೆ ಈಗ ತಗಲಾಕೊಂಡಿರ್ತಕ್ಕಂಥ ರನ್ಯಾ ಕೇವಲ ಸ್ಯಾಂಡಲ್ವುಡ್ ನಟಿ ಮಾತ್ರ ಅಲ್ಲ, ಈಕೆಯ ತಂದೆ IPS ಅಧಿಕಾರಿ. ಈಗ ಅವರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಭಯದಷ್ಟು ಬಯಲಾಗ್ತಾ ಇದೆ. ಇವರ ಮಲತಂದೆ IPS ಅಧಿಕಾರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಈ ಹಿಂದೆಲ್ಲ ಈಕೆ ಸ್ಮಗ್ಲಿಂಗ್ ಮಾಡಬೇಕಾದ್ರೆ ಮಲಮಗಳ ಬೆನ್ನಿಗೆ ನಿಂತಿದ್ರ ಈ IPS ಅಧಿಕಾರಿ ಅಂತ ಪ್ರಶ್ನೆ. ವಿದೇಶದಿಂದ ಚಿನ್ನ ಸಾಗಾಟ ಕೇಸಲ್ಲಿ IPS ಅಧಿಕಾರಿಯ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. IPS ರಾಮಚಂದ್ರ ರಾವ್ ಹೆಸರು ಹೇಳಿದ್ದಾರೆ ಪ್ರೋಟೋಕಾಲ್ ಅಧಿಕಾರಿಗಳು. ರಾಮಚಂದ್ರ ರಾವ್ ಅವರನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಅಲ್ಲ, ನನ್ನ ಪ್ರಕಾರ ಒಳಪಡಿಸಲೇಬೇಕು. ಯಾಕೆಂದರೆ ಏರ್ಪೋರ್ಟ್ಗೆ ಬರ್ತಾ ಇದ್ದ ಪ್ರೋಟೋಕಾಲ್ ಅಧಿಕಾರಿಗಳು ಈಕೆ ಯಾವ ತಪಾಸಣೆಗೂ ಒಳಗಾಗದಂತೆ ಕರ್ಕೊಂಡ್ಬಂದ್ಬಿಡ್ತಾ ಇದ್ರು ವಿತ್ ಲಗೇಜ್. ಕೇಳಿದ್ರೆ IPS ಆಫೀಸರ್ ಮಗಳು ಅಂತ ಹೇಳ್ಕೊಂಡು ಕರ್ಕೊಂಡು ಬರ್ತಾ ಇದ್ರಂತೆ. ಹಾಗಾದರೆ ಆ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಯಾರು ಹೇಳ್ತಾ ಇದ್ರು ಹೋಗಿ ಕರ್ಕೊಂಡು ಬನ್ನಿ ಅಂತ? ಸಹಜವಾಗಿ ಅವ್ರ ತಂದೆ ಇರಬೇಕು. ಸೊ ಹಾಗಾಗಿ ಈಗ ಅವರ ವಿಚಾರಣೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸಾಧ್ಯತೆ ಅಲ್ಲ, ನನ್ನ ಪ್ರಕಾರ ವಿಚಾರಣೆ ಆಗಲೇಬೇಕು. ನಾನು ಆಗಲೇ ಹೇಳಿದಂತೆ ಇದು ಕೇವಲ DRI ಅಧಿಕಾರಿಗಳ ವಿಚಾರಣೆ ಮಾತ್ರ ಅಲ್ಲ, IT ಅವರು ಬರ್ತಾರೆ, ED ಅವರೂ ಬರ್ತಾರೆ ಈ ಪ್ರಕರಣದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇವರ ತಂದೆ IPS ಅಧಿಕಾರಿಯ ಪಾತ್ರ ಏನು ಅಂತಕ್ಕಂಥ ಅನುಮಾನ ಇದೆ. ವಿಚಾರಣೆ ಯಾವಾಗ ಅಂತ? ಅರವಿಂದ್, ಈಗಷ್ಟೇ ಪ್ರಾಥಮಿಕವಾಗಿ ತನಿಖೆ ನಡೀತಾ ಇರುವಂಥದ್ದು. ತನಿಖೆ ಮುಂದುವರೆದಂತೆ ಇವರ ಜೊತೆಯಲ್ಲಿರುವಂಥ ಅವರ ತಂದೆ ಅಂತ ಏನಿದ್ದಾರೆ ಅವ್ರನ್ನೂ ಕೂಡ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಆಕೆ ಯಾವಾಗ ದುಬೈಗೆ ಹೋಗಿ ಬರ್ತಾರೆ ಆವಾಗ ಹೋಗಿ ಬಂದಂಥ ವೇಳೆಯಲ್ಲೆಲ್ಲ ಆಕೆಯನ್ನು ಸೆಕ್ಯೂರ್ ಮಾಡೋದಕ್ಕೆ ಕೆಲ ಪೊಲೀಸ್ ಅಧಿಕಾರಿಗಳನ್ನು ಕಳಿಸ್ತಾ ಇದ್ರು. ಕಳಿಸಿದ ನಂತರದಲ್ಲಿ ಅವರು ಆ ತಪಾಸಣೆಯಿಂದ ಹೊರಗೆ ಬಂದು ಮನೆಗೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಯಾವ ಕಾರಣಕ್ಕಾಗಿ ಪ್ರತಿ ಬಾರಿ ಆಕೆಯನ್ನು ಸೆಕ್ಯೂರ್ ಮಾಡ್ತಾ ಇದ್ರು ಅನ್ನೋದು ಒಂದು ಕಡೆ ಅನುಮಾನ. ಆದರೆ ಮತ್ತೆ ಈ ಸಂಬಂಧಪಟ್ಟ ಹಾಗೆ ಮನೆಯವರಾಗಿರ್ಬೋದು, ಅವರ ಪತಿ ಆಗಿರ್ಬೋದು, ಅವರ ಕೆಲವು ಕ್ಲೋಸ್ ಏನು ಸ್ನೇಹಿತರಿರ್ತಾರೆ ಅವ್ರನ್ನೂ ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಕೆಲವೊಂದು ದಾಖಲೆಗಳು ಸಿಗಬೇಕಾಗುತ್ತೆ. ಏಕಾಏಕಿ ಅವರನ್ನು ವಿಚಾರಣೆಗೆ ಕರೆಯೋದಕ್ಕಾಗೋದಿಲ್ಲ. ಈಗಾಗಲೇ ಏನು ಅಧಿಕಾರಿಗಳು ವಿಚಾರಣೆ ತನಿಖೆ ವೇಳೆಯಲ್ಲಿ ಏನನ್ನ ಅವರ ನಡುವೆ ಹಣದ ವ್ಯವಹಾರ ಆಗಿರ್ಬೋದು ಅಥವಾ ಬೇರೆ ವ್ಯವಹಾರ ನಡೆದಿರೋದ್ರ ಬಗ್ಗೆ ದಾಖಲೆ ಸಿಕ್ಕರೆ ಖಂಡಿತವಾಗ್ಲೂ ಕೂಡ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ಈ ಚಿನ್ನಾಭರಣವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತರ್ತಾ ಇರಬೇಕಾದ್ರೆ ಅದಕ್ಕೆ ಹಣದ ಮೂಲ ಏನು, ಯಾವ ರೀತಿ ದುಬೈಗೆ ಹಣವನ್ನು ಏನು ಹವಾಲಾ ಹಣದ ಮುಖಾಂತರ ಏನು ಸಾಗಾಟ ಮಾಡ್ತಿದ್ರ ಅನ್ನೋದು ಒಂದು ಶಂಕೆ ಕೂಡ ಇರುವಂಥ. ಅದ್ರ ಜೊತೆಗೆ ಈಗ ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ರ, ಅದರ ಹಣದ ವ್ಯವಹಾರ ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ IT ಅಧಿಕಾರಿಗಳು, ED ಅಧಿಕಾರಿಗಳು ಕೂಡ ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಕೇಳ್ತಾರೆ. ಮಾಹಿತಿ ಕೇಳೋ ನಂತರದಲ್ಲಿ ಅಧಿಕಾರಿಗಳ ದಾಖಲೆ ಆಧಾರದ ಮೇಲೆ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದರ ಜೊತೆಗೆ ಈಗ ಅವರ ಕುಟುಂಬಸ್ಥರು ಮತ್ತು ಆಪ್ತರಿಗೂ ಕೂಡ ನೋಟಿಸ್ ನೀಡಿ ವಿಚಾರಣೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದು ಕೂಡ ಒಂದಷ್ಟು ತನಿಖೆ ನಂತರದಲ್ಲಿ ಇದು ತನಿಖೆ ಮುಂದುವರಲಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗೆ. ಅಲ್ಲ, ಟ್ಯಾಕ್ಸ್ಗೆ ಕಟ್ಟಿ ತಂದಿದ್ರೆ ಅದು ಸ್ಮಗ್ಲಿಂಗ್ ಹೆಂಗಾಗುತ್ತೆ? ಲೀಗಲ್ ಆಗೇ ತರ್ತಾ ಇದ್ರು ಅಂತ ಟ್ಯಾಕ್ಸು ಕಟ್ಟಿಲ್ಲ, ಎಂಥದೂ ಇಲ್ಲ. ಮೊದಲನೇ ಪ್ರಶ್ನೆ, ಇವಾಗ ಈಕೆ ಇಲ್ಲಿಂದ ವ್ಯಾಪಾರಕ್ಕಲ್ಲಿ ಹೋಗಬೇಕಾದ್ರೆ ದುಡ್ಡನ್ನು ಹೆಂಗೆ ದುಬೈಗೆ ತಗೊಂಡು ಹೋಗ್ತಾ ಇದ್ರು? ಇನ್ ಟರ್ಮ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿನ, ಇನ್ ಟರ್ಮ್ಸ್ ಆಫ್ ಚೆಕ್, DDನ, ಇನ್ ಟರ್ಮ್ಸ್ ಆಫ್ ಕ್ಯಾಶ, ಇದೆಲ್ಲ ಗೊತ್ತಾದರೆ ಯಾರ್ಯಾರಿದ್ದಾರೆ ಇದರಲ್ಲಿ ಅಂತಕ್ಕಂಥದ್ದು ತಿಳಿತಾ ಹೋಗುತ್ತೆ.